ನಮಸ್ಕಾರಪ್ಪ ದೋಸ್ತ, ನಮ್ದು ಇದಾಗದ ನೋಡ್ರಿ. ಹೂವು ಕಟ್ಟದ, ಹೂನಾರ ಕಟ್ಟದ. ಇವಾಗ ಹೂವು ಏನು ಸ್ಪೀಡ್ ಕಟ್ತಾನೆ ನೋಡ್ರಿ. ಇವಾಗ ಕಟ್ಟ ಸ್ಪೀಡ್ ನೋಡಿದ್ರೆ ಸೇಮ್ ಶತಾಬ್ದಿ ಎಕ್ಸ್ಪ್ರೆಸ್ ಥರ ಹೊಂಟಾನ ನೋಡ್ರಿ ಇವಾಗ ಮಾತ್ರ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಹೂ ಕಟ್ಟೋದಾದ್ಮೇಲೆ ಸ್ವಲ್ಪ ಮೇಲೆ ಕೆಲಸ ಇತ್ತು ನೋಡ್ರಿ. ಅದೊಂದು ಸ್ವಲ್ಪ ಹರಿವಿ ಒಗ್ಯೋದು ರೆಡಿ ಮಾಡ್ಬೇಕಿತ್ತ. ಈ ಮೇಸ್ರಿಗೆ ಹೇಳಿದ್ರೆ 500-600 ಕೇಳ್ತಾರಂತ. ಅದಕ್ಕೆ ನಾವು ಪ್ರೊಫೆಷ್ನಲ್ ಮೇಸ್ತ್ರಿ ಆಗವ ನೋಡ್ರಿ. ಒಟ್ಟು ಆಲ್ರೌಂಡ್ ಪ್ಲೇಯರ್ ರೀ ನಾವು. ಇವಂತ ಹೊಟ್ಟ ಶ್ರಮಜೀವಿ ಆಗ್ಯಾನ ನೋಡ್ರಿ. ಮೇಲಿಂದ ಕೆಳಗೆ ಉಸುಕು ತರೋದು, ಬಿಂಚಿ ತರೋದು, ಹದ ಬದುಕು ಮಾಡ್ತಿದ್ದ. ಆಮೇಲೆ ಸ್ವಲ್ಪ ಮೀನು ತಿನ್ನಂಗಾಗಿತ್ತು ರೀ. ಮೀನು ತರಕಂತ ಸಿರುಗುಪ್ಪ ಹೊಂಟಿದ್ವಿ. ಅಲ್ಲಿ ಮೀನ ಇರಲಿಲ್ಲ ನೋಡ್ರಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಾ ಹ್ಯಾಕೆ ಸುಳ್ಳು ಹೇಳ್ರಿ, ಅಜ್ಜ ಕರಿ ಮೀನು ಇದ್ದಿಲ್ರಿ ಅಜ್ಜರ ಅಂತ ನಾವು ಬೆಂಗಳೂರು ಬರೋ ಪ್ಲಾನ್ ಮಾಡಿದ್ವಿ ನೋಡ್ರಿ. ಬಸ್ ಬುಕ್ ಮಾಡ್ಕೊಂಡು ವಿಂಡೋ ಸೀಟ್ ತೊಗೊಂಡಿದ್ವಿ. ವಿಂಡೋ ಸೀಟಿಂದ ಬೆಂಗಳೂರು ವ್ಯೂ ಹೆಂಗೆ ಕಾಣುತ್ತೆ ನೋಡ್ರಿ. ನೈಟ್ ವ್ಯೂ ಎಷ್ಟು ಸಖತ್ತಾಗಿದೆ, ಲೈಟಿಂಗ್ ಗೀಟಿಂಗ್ ಎಲ್ಲ. ಅಂತೂ ಬೆಂಗಳೂರು ಮೆಜೆಸ್ಟಿಕಲ್ಲಿ ಬಂದು ಹೇಳ್ಕೊಂಡ್ವಿ. ನಮ್ಮ ದೋಸ್ತ್ ಮಾತ್ರ ಭರ್ಜರಿ ಖುಷಿ ಆಗ್ಯಾನ ನೋಡ್ರಪ್ಪ. ಮೆಟ್ರೋ ಟ್ರೈನ್ ಬಂತ. ಮೆಟ್ರೋ ಟ್ರೈನಲ್ಲಿ ಕುತ್ಕೊಂಡಿವಿ ನೋಡ್ರಪ್ಪ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಹಂಗೆ ಒಂದು ಕೆಲ್ಸ ಕೇಳಕ್ಕೆ ಹೋಗಿದ್ವಿ ರೀ. ಪಗಾರ ಅಡ್ಜಸ್ಟ್ ಆಗಲಿಲ್ಲ ರೀ. ಅದಕ್ಕೆ ಸುಮ್ಮನೆ ಕುತ್ಕೊಂಡಿವಿ ನೋಡ್ರಿ. ಹೊಟ್ಟೆ ಭಾಳ ಹಸ್ದಿತ್ತ. ಹಂಗೆ ಅದಕ್ಕೆ ಒಂದು ಸೇಪಣ್ಣು ತಿಂದ್ಬಿಟ್ಟು ಆರಾಮ್ಸೆ ನೀರು ಕುಡ್ದಾನ ನೋಡ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.